ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೆಲ್ಲ ಯು ಪಿ ಎಸ್ ಸಿಗೆ ರೆಡಿ ಆಗ್ತಿರ್ತೀರಾ. IAS IPS ಒಳ್ಳೆ ಪೊಲೀಸ್ ಡ್ರೆಸ್ಸಲ್ಲಿ ಕಾಣಬೇಕು ಅಂತ ಅನ್ಕೋತಿರ್ತೀರಾ, ಅಥವಾ ಒಬ್ಬ IFS ಫಾರಿನ್ಗೆ ಹೋಗಿ ಒಬ್ಬ ಅಂಬಾಸಿಡರ್ ಆಗಬೇಕು ಅಂತ ಅನ್ಕೋತಿರ್ತೀರಾ. ಬಟ್ ಯಾವ ಥರ ಆಗೋದು ಅವೆಲ್ಲನೂ, ಏನು ಓದೋದು, ಯಾವ ಎಕ್ಸಾಮ್ ಬರೆಯೋದು, ಇವೆಲ್ಲ ಗೊತ್ತಿರಲ್ಲ. ಬಟ್ ಆಲ್ಮೋಸ್ಟ್ ನಾನು ಅಲ್ಲೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನೇನು ಓದಬೇಕು, ಸಿಲಬಸ್ಸು, GS1, GS2, GS3, GS4. ನೀವು ನೋಡಿಲ್ಲ ಅಂದರೆ ಹೋಗಿ ನನ್ನ ಚಾನಲ್ಗೆ ಹೋಗಿ ನೋಡಿ. ಮೇನ್ಸ್ ಸೀರೀಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೋಡಿ. ಫುಲ್ ನಿಮಗೆ ಅಪ್ಡೇಟ್ ಸಿಗುತ್ತೆ. GS1, GS2, GS3, GS4 ಮಾಡಿಲ್ಲ, ಬಟ್ ನಾನು ಇನ್ನೇನು ಮಾಡ್ತೀನಿ, ನಿಮಗೆ ಅಪ್ಡೇಟ್ ಕೊಡ್ತೀನಿ. ಬಟ್ ಇವತ್ತು ನಾನು ಹೇಳೋಕೆ ಹೋಗ್ತಿರೋ ವಿಷಯ ರಿಸೋರ್ಸ್ ಫಾರ್ UPSC CSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಓಕೆದಾ? ಬಟ್ ಏನು ಅಂದರೆ ಪ್ರಿಲಿಮ್ಸು ಮೇನ್ಸು ಅಂತ ಎರಡು ಸಬ್ಜೆಕ್ಟ್ಸ್ ಮೀನ್ಸ್ ಎರಡು ಸ್ಟೇಜ್ ಬರ್ತವೆ. ಆ ಎರಡು ಸ್ಟೇಜ್ ಆಲ್ಮೋಸ್ಟ್ ಸಿಮಿಲರ್ ಇರ್ತವೆ, ಮೀನ್ಸ್ ಒಂದೇ ಸಬ್ಜೆಕ್ಟ್ಸ್ ಇರ್ತವೆ. ಬಟ್ ಸ್ವಲ್ಪ ಎಕ್ಸ್ಟ್ರಾ ಇದು ಟಿಕ್ಕಿಂಗು, ಅದು ರೈಟಿಂಗು, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಬಟ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ಕವರ್ ಆಗ್ತವೆ. ಸೊ ಜಾಸ್ತಿ ತಡೆ ಮಾಡ್ದೇ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೀನ್ಸ್ ರಿಸೋರ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಅಂದರೆ ಫಸ್ಟು ಯಾವ್ದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ GS ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೀನ್ಸ್ GS ಸಬ್ಜೆಕ್ಟ್ಸ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಗ ನಿಮಗೆ ಈಸಿ ಆಗುತ್ತೆ. ಸೊ ನೋಡಿ, ಫಸ್ಟ್ ಬರೋದು GS1 ಸಬ್ಜೆಕ್ಟ್ಸ್ ಬಂದುಬಿಟ್ಟು ಹಿಸ್ಟ್ರಿಲಿ ಏನ್ಷಿಯಂಟು, ಮಿಡಿವಲ್ಲು, ಮಾಡರ್ನ್, ದೆನ್ ಸೊಸೈಟಿ ಸೆಕೆಂಡು, ದೆನ್ ಜಿಯೋಗ್ರಫಿ. ಆಯಿತಾ? 3 ಸಬ್ಜೆಕ್ಟು GS1 ಬರ್ತವೆ. ಬಟ್ ಇದಕ್ಕೆಲ್ಲ ರಿಸೋರ್ಸು ನಾನೀಗ ಹೇಳ್ಕೊಗ್ತೀನಿ ಆ ಥರ. ಫಸ್ಟು ಹಿಸ್ಟ್ರಿ ಅಂದರೆ UPSCಲಿ ಯಾವ ರೀತಿ ಒಂದು ಹಿಸ್ಟ್ರಿ ಕ್ವಶನ್ಸ್ ಕೇಳ್ತಾರೆ ಅಂದರೆ ಮೋಸ್ಟ್ ಹಿಸ್ಟ್ರಿ ಆ್ಯಕ್ಚುಲಿ ಒಂದೊಂದು ಸತಿ ಬರೋದೇ ಒಂದೊಂದು ಕ್ವಶನ್ನು. ಬಟ್ ಅದಾದಮೇಲೆ ಹಿಸ್ಟ್ರಿನೇ ಆ್ಯಕ್ಚುಲಿ ಆರ್ಟ್ ಆ್ಯಂಡ್ ಕಲ್ಚರ್ ಇನ್ಕ್ಲೂಡ್ ಆಗಿದೆ. ಆಯಿತಾ? ಸೊ ನಾನು ಯಾರು ಹೇಳ್ತೀನಿ ನೋಡಿ. ದೆನ್ ಫಸ್ಟು ಹಿಸ್ಟ್ರಿಗೆ ನಾನು ರೆಫರ್ ಮಾಡಿದ್ದು ತಮಿಳ್ನಾಡು NCERT. ಬಟ್ ಆ್ಯಕ್ಚುಲಿ ಅದು ಓಲ್ಡ್ ಆಗಿದೆ. ನೀವೇನು ಮಾಡಿ ಅಂದರೆ ನ್ಯೂ NCERT ಫಾಲೋ ಮಾಡಿ. ಏನು ನ್ಯೂ NCERT ಬಿಟ್ಟಿದ್ದಾರಲ್ಲ ಅದನ್ನ ಫಾಲೋ ಮಾಡಿ. ಅಥವಾ ಹಿಸ್ಟ್ರಿಗೆ ಯಾರು ಒಬ್ಬರು, ನೀವು ಹಿಂದಿ ಆಗಿದ್ದರೆ ಹಿಂದಿ ಕ್ಲಾಸ್, ಹಿಂದಿ ಅರ್ಥ ಆಗಿದ್ದರೆ ಹಿಂದಿದು ಅರ್ಥ ಆಗಿದ್ರೆ ಅಲ್ಲಿ ಫಾಲೋ ಮಾಡಿ. ಅಥವಾ ಇಲ್ಲ ಯಾರು ಒಬ್ಬರು ಕ್ಲಾಸ್ ಫಾಲೋ ಮಾಡಿ. ಅಂದರೆ ಹಿಸ್ಟ್ರಿ ನಮಗೆ ಮೀನ್ಸ್ ಬಯಟ್ ಹೊಡೆಯೋಲ್ಲ. ಹಿಸ್ಟ್ರಿ ನಿಮಗೆ ಒಂದು ಗ್ಯಾಪ್ನ ಇರಬೇಕು. ಈಗ ಅಶೋಕನ ಬಗ್ಗೆ ಕೇಳಿದರೆ ಅಶೋಕದ ಹಿಸ್ಟ್ರಿ ನೀವು ಹೇಳಂಗಿರಬೇಕು. ಅದು ಬಿಟ್ಟು ಅಶೋಕ ಇಸ್ ಒನ್ ಆಫ್ ದ ಫೇಮಸ್ ಕಿಂಗ್, ಅಶೋಕ ಇಸ್ ಸನ್ ಆಫ್ ಚಂದ್ರಗುಪ್ತ ಬಿಂಬಿಸಾರ, ಆ ಥರ ಎಲ್ಲ ಹೇಳ್ಬಾರ್ದು. ಅಶೋಕನ ಒಂದು ಧರ್ಮಗಳು, ಅಶೋಕ ಯಾವ ಧರ್ಮ ಫಾಲೋ ಮಾಡ್ತಿದ್ದ, ಅವನ ನೀತಿಗಳೇನು, ಅವನು ಯಾವ ರೀಜನಲ್ಲಿ ಆಳ್ವಿಕೆ ನಡೆಸ್ತಾ, ಯಾರ ಮೇಲೆ ಯುದ್ಧ ಮಾಡ್ದ, ಆ ಥರ ಗ್ಯಾಪ್ನ ಇಟ್ಕೋಬೇಕು. ಆಯಿತಾ? ಅವನು ಡಿಸ್ಕ್ರಿಪ್ಷನ್ಸ್ ಗ್ಯಾಪ್ನ ಇರಬೇಕು, ಇನ್ಸ್ಕ್ರಿಪ್ಷನ್ನು, ಪಿಲ್ಲರ್ಸು, ಆ ಥರ ಗ್ಯಾಪ್ನ ಇರಬೇಕು. ಅದು ಬಿಟ್ಟು ನಾವು ಬಯಟ್ ಹೊಡಿದಂಗೆ ಹೊಡಿದ್ರೆ ದಟ್ ಈಸ್ ನಾಟ್ ಪಾಯಿಂಟ್ ಹಿಯರ್. ಸೊ ಅದಕ್ಕೋಸ್ಕರ ಹಿಸ್ಟ್ರಿಗೆ ನ್ಯೂ NCERT ಫಾಲೋ ಮಾಡಿ ಎಲ್ಲದಕ್ಕೂ ಅಷ್ಟೇ. ಮೀನ್ಸ್ ಇದಕ್ಕೆ ಏನ್ಷಿಯಂಟ್ಗೆ, ಮಿಡಿವಲ್ಗೆ ಆ್ಯಂಡ್ ಮಾಡರ್ನ್ಗೆ ನಾನು ಸ್ಪೆಕ್ಟ್ರಮ್ ಫುಲ್ ಓದಲಿಲ್ಲ. ಬಟ್ ನಂಗೆ ಅದು ಅಷ್ಟು ಇದು ಆಗಲಿಲ್ಲ. ಬಟ್ ನೀವು ಸ್ಪೆಕ್ಟ್ರಮ್ ಓದಿ, ಸ್ಪೆಕ್ಟ್ರಮ್ ಚೆನ್ನಾಗಿದೆ ಓದಿಯೋದು. ಬಟ್ ನಿಮ್ಮದೇ ಯಾವ್ದಾದ್ರು ಬುಕ್ ಇದ್ದರೆ ಅದನ್ನ ಓದಿ. ಆಯಿತಾ? ನಾನು ಹೇಳ್ತೀನಿ ಹಿಸ್ಟ್ರಿಗೆ ನ್ಯೂ NCERT, ಸ್ಪೆಕ್ಟ್ರಮ್ಮು. ಆ್ಯಂಡ್ ಇದ್ರ ಜೊತೆ ಕನ್ಫ್ಯೂಸ್ ಇರುತ್ತೆ, ಆರ್ಟ್ ಆ್ಯಂಡ್ ಕಲ್ಚರ್ಗೆ ಇದು ಓದಬೇಕಾ, ಅದು ನಿತಿನ್ ಸಿಂಘಾನಿಯಾ ಓದಬೇಕಾ ಅಂತ ಕನ್ಫ್ಯೂಸ್ ಇರುತ್ತೆ. ಇಲ್ಲಿ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ನಿತಿನ್ ಸಿಂಘಾನಿಯಾ ಬುಕ್ ಬರೆದಿರೋದು ಮೋಸ್ಟ್ ಆಫ್ ದ ಬೇಸ್ಡ್ PYQs. ಈಗ ನಾನು ಯಾವ ಥರ ಹೇಳ್ತೀನಿ ನೋಡಿ. PYQಸಲ್ಲಿ ಒಂದು ಒಂದು ಕ್ವಶನ್ಸ್ ಕೇಳಿದ್ದಾರೆ. ಯಾವುದೋ ಒಂದು ಕೊನಾರ್ಕ್ ಟೆಂಪಲ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅಂದ್ಕೊಳ್ಳಿ. ಕೊನಾರ್ಕ್ ಟೆಂಪಲ್ ಮೇಲೆ ಕ್ವಶನ್ಸ್ ಕೇಳಿ ಅದರ ಆಪ್ಷನ್ಸ್ ಕೊಟ್ಟಿದ್ದಾರೆ, ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈಗ ಅಜಂತಾ ಕೇವ್ಸ್ ಎಲ್ಲಿ ಬರುತ್ತೆ ಅಂತ ಕ್ವಶನ್ ಕೇಳಿ, ಅಜಂತಾ ಕೇವ್ಸು ಎಲ್ಲೋ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಗೋದಾವರಿ ರಿವರ್ಟ ಬರುತ್ತೆ, ಅಥವಾ ಮಹಾನದಿ ರಿವರ್ಟ ಬರುತ್ತೆ, ಕೃಷ್ಣ ರಿವರ್ಟ ಬರುತ್ತೆ, ಈ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂದ್ಕೊಳ್ಳಿ. ಬಟ್ ಇಲ್ಲಿ ಏನಾಯಿತು, 4 ಆಪ್ಷನ್ ಆಯಿತು. ಮತ್ತು ಅಜಂತಾ ಕೇವ್ದು ಒಗೋರ ರಿವರ್ ಅದೊಂದು ಆಪ್ಷನ್ ಆಯಿತು. ಸೊ ಇಲ್ಲಿ ನಿತಿನ್ ಸಿಂಘಾನಿಯಾ ಬುಕ್ ಯಾವ ಥರ ಬರೆದಿದ್ದಾರೆ ಅಂದರೆ ಅಜಂತಾ ಕೇವ್ಸ್ ಡೀಟೇಲ್ಸ್ ಅದನ್ನು ಕೊಟ್ಟಿದ್ದಾರೆ. ಬಟ್ ಇನ್ನೇನು 3 ಆಪ್ಷನ್ಸ್ ಇಲ್ವಲ್ಲ, ಕೃಷ್ಣ ರಿವರು, ಗೋದಾವರಿ ರಿವರು, ದೆನ್ ಇನ್ನೊಂದು ಮಹಾನದಿ ರಿವರು, ಅಲ್ಲಿ ಯಾವ್ಯಾವ ಟೆಂಪಲ್ಸ್ ಬರುತ್ತೆ ಆ ಲಿಸ್ಟು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಬುಕ್ ಬರೆದಿರೋ ಕಾನ್ಸೆಪ್ಟು ಅದೇ. ಈಗ ಸ್ವಲ್ಪ ಜನ ಏನು ಮಾಡ್ತಾರೆ, UPSC ತಪ್ಪು ಮಾಡೋದೇನು ಕೇಳ್ಕೊಂಡು ಆ ಬುಕ್ನ ಡೈರೆಕ್ಟಾಗಿ ತೆಗಿತಾರೆ, ಓದ್ಕೊಂಡು ಹೋಗ್ತಾರೆ. ಆ ಥರ ತಪ್ಪ ಯಾವತ್ತೂ ಮಾಡಬೇಡಿ. ಡೈರೆಕ್ಟಾಗಿ ತೆಗೆದು ಓದಕ್ಕೆ ಹೋಗ್ಬೇಡಿ. ನನಗೆ 6 ತಿಂಗಳು ಓದಿದ ಮೇಲೆ ಇದು ಅರ್ಥ ಆಗಿದ್ದು, ಈ ರೀತಿ ಇವರು ಬುಕ್ ಬರೆದಿದ್ದಾರೆ ಅಂತ. ನಿತಿನ್ ಸಿಂಘಾನಿಯಾ ಮಾತ್ರ ಅಲ್ಲ, ಪ್ರತಿಯೊಬ್ಬರು UPSCಲಿ ಯಾರ್ಯಾರು ಬುಕ್ ಬರೆದಿದ್ದಾರಲ್ಲ, ಯಾರ್ಯಾರು UPSCಗೋಸ್ಕರ ಒಂದು ಬುಕ್ ಬರೆದಿದ್ದಾರಲ್ಲ, ಅವರೆಲ್ಲ ಬರೆದಿರೋದು UPSC PYQs ಮೇಲೆ. ಆಯಿತಾ? ಈಗ ನಮಗೆ UPSC ಏನು ಹೇಳಿ ಕೊಡೋದು, 2 ರಿಸೋರ್ಸು, ಒಂದು ಸಿಲಬಸ್ಸು, ಇನ್ನೊಂದು PYQs ತಾನೆ. ಒಂದು ಸಿಲಬಸ್ಸು, ಇನ್ನೊಂದು PYQಸು. ಸೊ ಅದಕ್ಕೋಸ್ಕರ ನಾವು ಸಿಲಬಸ್ ಫೋಕಸ್ ಮಾಡಿದ ಮೇಲೆ PYQs ಮಾಡಬೇಕು. ಆ್ಯಂಡ್ ಎಲ್ಲ ಬುಕ್ ಬರೆಯೋದು ಆಲ್ಮೋಸ್ಟು PYQs ಮೇಲೆ. ದೆನ್ ನೆಕ್ಸ್ಟು ಸೊಸೈಟಿ ಬಂದರೆ ಸೊಸೈಟಿ ಏನು ತುಂಬ ಜಾಸ್ತಿ ಬರಲ್ಲ. ಸೊಸೈಟಿ ನೀವೇನು ಫೋಕಸ್ ಮಾಡಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ.
ಗೊತ್ತಾ. ಇನ್ನೇನು ನೋಡೋಕೆ ಹೋಗಬೇಡಿ, ನಾನು ಹೇಳ್ತೀನಿ ಇನ್ನೇನು ನೋಡೋಕೆ ಹೋಗಬೇಡಿ. ಫಸ್ಟು ಇನ್ನೇನು ನೋಡೋಕೆ ಹೋಗಬೇಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ, UPSC ಯಾವ ರೀತಿ ಕ್ವಶನ್ಸ್ ಕೇಳ್ತಿದ್ದಾರೆ ನೋಡಿ. ಅದು ಬಿಟ್ಟು ಸೊಸೈಟಿಗೋಸ್ಕರ NCERT ಬುಕ್ ಓದ್ತೀನಿ ಅದು ನೋಡ್ತೀನಿ ಅಂತ ನೋಡೋಕ್ಕೆ ಹೋಗಬೇಡಿ. ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ, ಅದಾದಮೇಲೆ ಅದಕ್ಕೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇದಕ್ಕೆ ನಾನು ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತ ನಿಮ್ಮ ಮೈಂಡಲ್ಲೇ ಬ್ರೈನ್ ಸ್ಟ್ರೋಮಿಂಗ್ ಮಾಡಿ. ಬ್ರೈನ್ ಸ್ಟ್ರೋಮಿಂಗಲ್ಲಿ ಇದಕ್ಕೆ ಆನ್ಸರ್ ಈ ರೀತಿ ಬರೀಬೋದು. ಇಲ್ಲ ಅದ್ರ ಮೇಲೆ ಮೀನ್ಸ್ ಅದೇ ಥರ ಆನ್ಸರ್ನ ಟಾಪರ್ಸ್ಗಳು ಬರ್ದಿರ್ತಾರೆ. ನೀವು ಟಾಪರ್ಸ್ ಕಾಪಿ ತಗೊಂಡಾಗ ಟಾಪರ್ಸ್ಗಳು ಬರ್ದಿರ್ತಾರೆ. ಓಕೆ, ಈ ಟಾಪರ್ಸು ಈ ಆನ್ಸರ್ಗೆ ಈ ಕ್ವಶನ್ಗೆ ಯಾವ ಥರ ಆನ್ಸರ್ ಬರ್ತಾರೆ. ಓಕೆ, ನಾನು ಅದೇ ಯಾವ ಥರ ಆನ್ಸರ್ ಬರೀಬೇಕು ಅದು ನೀವು ನಿಮ್ಮ ಮೈಂಡಲ್ಲೇ ಒಂದು ಸ್ಟ್ರಕ್ಚರಿಂಗ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ. ಸ್ಟ್ರಕ್ಚರಿಂಗ್ ಮಾಡ್ಕೊಂಡು ಆದಮೇಲೆ ಒಂದು 2-3 ದಿನ ಆದಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಈಗ ಒಂದು 10 ವರ್ಷದಿಂದ ಪೇಪರ್ ನೋಡಿದ್ರೆ ನಿಮಗೆ ಒಂದು 50 ಕ್ವಶನ್ 60 ಕ್ವಶನ್ ಸಿಕ್ಕೇ ಇರ್ತವೆ. ಸೊಸೈಟಿ ಮೇಲೆ ಒಂದು 4 ಕ್ವಶನ್ ಬರ್ತವೆ, 60 ಕ್ವಶನ್ ಸಿಕ್ಕಿರ್ತವೆ. ಸೊ ಈಗ ಸೊಸೈಟಿ ಮೇಲೆ ಕೇಳೋ ಕ್ವಶನ್ಸ್ಗಳೆಲ್ಲ ಕ್ಲಿಯರ್ ಆಯಿತು. ಆ ಕ್ವಶನ್ಸ್ಗಳೆಲ್ಲ ಏನು ಮಾಡಿ, ನೀವು ChatGPTಗೆ ಫೀಡ್ ಮಾಡಿ. ಈಗ ನೋಡಿ, ಓಕೆ ChatGPT ನೋಡು, UPSC ಈ ರೀತಿ 10 ವರ್ಷದಿಂದ ಈ ರೀತಿ ಸೊಸೈಟಿ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದೆ. ಬಟ್ ಓಕೆ, ಇದೇ ರೀತಿ ಈ ವರ್ಷ ಯಾವ ರೀತಿ ಕ್ವಶನ್ ಕೇಳ್ಬೋದು ಅದು ನನಗೆ ಕೇಳು, ನಾನು ಅದಕ್ಕೆ ಆನ್ಸರ್ ಬರಿತೀನಿ ಅಂತ ChatGPTಗೆ ಕೊಡಿ. ಆಗ ಅದು ಕ್ವಶನ್ಸ್ ಕೊಡುತ್ತೆ. ಕ್ವಶನ್ ಕೊಟ್ಟಾಗ ಅದ್ರ ಮೇಲೆ ನೀವು ಬರೆಯೋಕ್ಕೆ ಟ್ರೈ ಮಾಡಿ. ಸೊ ನೀವು ತಪ್ಪು ಬರಿತೀರೋ, ಫುಲ್ ಕ್ಲಿಯರಾಗಿ ಬರಿತೀರೋ ಅಥವಾ ಅವರೇಜಾಗಿ ಬರಿತೀರೋ, ಇಟ್ಸ್ ನಾಟ್ ಮ್ಯಾಟರ್. ಇಟ್ಸ್ ಇಂಪಾರ್ಟೆಂಟ್ ಟು ರೈಟ್. ಬಿಕಾಸ್ ನಾವು ಮೇನ್ಸಲ್ಲಿ ಬರೆಯೋದು 3 hours. 3 ಅವರ್ಸಲ್ಲಿ 250 ಮಾರ್ಕ್ಸ್ ಬರೆಯೋದು ಆಟ ಅಲ್ಲ. ಗೊತ್ತಾಯ್ತಾ, ಆಟ ಅಲ್ವೇ ಅಲ್ಲ. ಯಾಕೆಂದರೆ 20 ಕ್ವಶನಲ್ಲಿ ನಮಗೆ ಗೊತ್ತಿರೋದು ಒಂದು 13-14 ಕ್ವಶನು, ಇನ್ನು 7 ಕ್ವಶನು 8 ಕ್ವಶನು ಗೊತ್ತೇ ಇರಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮೈಂಡ್ ಯಾವ ರೀತಿ ನೀವು ಡೆವಲಪ್ ಮಾಡಬೇಕು ಅಂದರೆ, ಐ ಡೋಂಟ್ ನೋ ಎನಿಥಿಂಗ್ ಬಟ್ ಐ ರೈಟ್ ಎವ್ರಿಥಿಂಗ್ ಅನ್ನಂಗಿರಬೇಕು ನೀವು. ಗೊತ್ತಾಯ್ತಾ. ಅಷ್ಟು ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಎಲ್ಲನೂ ಗೊತ್ತಿರಲ್ಲ. ನೀವು ಯಾರು UPSC IAS ಪಾಸ್ ಮಾಡಿದಕ್ಕೆ ಹೋಗಿ ಅವರಿಗೆ ಏನು ಅವ್ರು ಪಾಸ್ ಮಾಡಿದ ಹಿಂದಿ ಸಿಲೆಬಸ್ ಕೇಳಿ ಅವರಿಗೆಲ್ಲ ಗೊತ್ತಿರಲ್ಲ. ಗೊತ್ತಾಯ್ತಾ. ನಾವು ನಮ್ಮ ಮೈಂಡು ಅಷ್ಟೇ ಎಲ್ಲ ಒಂದು ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾಗ ಅದಕ್ಕೋಸ್ಕರ ಏನೋ ಒಂದು ಸಿಗೋಕ್ಕೋಸ್ಕರ ಟ್ರೈ ಮಾಡ್ತಿರುತ್ತೆ. ಆ ಯಾವಾಗಲ್ಲಿ ನಾವೆಲ್ಲ ತಗೋತೀವಿ. ಸೊ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೈಟ್ ದ ಮೇನ್ಸ್ ಎಕ್ಸಾಮಿನೇಷನ್. ಸೊ ಪುಟ್ ಯುವರ್ ಪೆನ್ ಆ್ಯಂಡ್ ಪೇಪರ್ ಆ್ಯಂಡ್ ರೈಟ್ ಆಲ್ವೇಸ್ ವಾಟ್ ಈಸ್ ಕಮಿಂಗ್ ಟು ಯುವರ್ ಮೈಂಡ್. ಓಕೆ, ಅದು ನಾನು ಹೇಳ್ತೀನಿ. ಅದು ಸೊಸೈಟಿ ಮಾಡಿ. ಅದ್ರ ಮೇಲೂ ಬೇಕು ಅಂದರೆ ಸೊಸೈಟಿಗೆ ಸೆಕೆಂಡ್ 12th NCERT, ಸೆಕೆಂಡ್ PUC 12th NCERT ಸೊಸೈಟಿ ಬುಕ್ಸ್ನ ಫಾಲೋ ಮಾಡಿ. ದಟ್ ಈಸ್ ಮೈ ಸಜೆಷನ್. ರೈಟಾ. ನೆಕ್ಸ್ಟು ಜಿಯೋಗ್ರಫಿಗೆ ಎಲ್ಲ ಮಾಡೋ ತಪ್ಪೇನು ಅಂದರೆ ಮಲ್ಟಿಪಲ್ ರಿಸೋರ್ಸ್ ಫಾಲೋ ಮಾಡೋದು. ಏನು ಹೇಳಿ, ಮಲ್ಟಿಪಲ್ ರಿಸೋರ್ಸ್ನ ಫಾಲೋ ಮಾಡೋದು. ಇದು ತಪ್ಪು ಮಾತ್ರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಜಿಯೋಗ್ರಫಿಗೆ ಮಲ್ಟಿಪಲ್ ರಿಸೋರ್ಸ್ನ ಯಾವತ್ತೂ ಫಾಲೋ ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡಿದ ತಪ್ಪು ಅದೇ. ನಾನೇನು ಮಾಡಿದೆ ಅಂದರೆ PMF IASನ ಫಸ್ಟ್ ಓದಿದೆ, ಅದಾದಮೇಲೆ NCERT ಓದಿದೆ, ಅದಾದಮೇಲೆ ಇನ್ನೊಂದು ಯಾವುದೋ ರಿಸೋರ್ಸ್ ಓದಿದೆ. 3 ರಿಸೋರ್ಸ್ ಓದಿದೆ. ಯಾವುದೂ ನನ್ನ ತಲೆಗಳಿಲ್ಲ. ಹೋಗಿ ಎಕ್ಸಾಮಲ್ಲಿ ಜಿಯೋಗ್ರಫಿ ಕ್ವಶನ್ ಒಂದೂ ಸರಿ ಮಾಡಲಿಲ್ಲ. ಸೊ ಈ ತಪ್ಪನ್ನು ನೀವು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಒಂದು ರಿಸೋರ್ಸ್ ಫಾಲೋ ಮಾಡಿ. PMF ಮಾಡ್ತೀರಾ ಅದು ಮಾಡಿ, ಇಲ್ಲ ನೀವು ಕೋಚಿಂಗ್ ತಗೋತಿದ್ದೀರಾ ಅದು ಮಾಡ್ತೀರಾ ಅದು ಮಾಡಿ. ಅದಾದಮೇಲೆ NCERT ಫಾಲೋ ಮಾಡಿ. ನನ್ನ ಪ್ರಕಾರ NCERT ಇಸ್ ದ ಬೆಸ್ಟ್. ನಾನು ನೋಡಿದ್ದು ಅನಲೈಸ್ ಮಾಡಿದ ಪ್ರಕಾರ NCERTಯಿಂದ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿದ್ದಾರೆ. ಜಿಯೋಗ್ರಫಿಲಿ ಏನು ಹೇಳಿ, ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿದ್ದಾರೆ. ಅದಕ್ಕೋಸ್ಕರ NCERT ಫಾಲೋ ಮಾಡಿ. ಇಲ್ಲಿ ಫಸ್ಟ್ ಏನಾಗುತ್ತೆ ಕೇಳ್ಕೊಳ್ಳಿ, ಹೇಳ್ತೀನಿ ಏನಾಗುತ್ತೆ. NCERT ಬುಕ್ ಓದೋದಾಗ ಏನಾಗುತ್ತೆ ಹೇಳ್ತೀನಿ ಕೇಳ್ಕೊಳ್ಳಿ. NCERT ಓದೋಕೆ ಹೋಗ್ತೀರಾ, ಫಸ್ಟು ಒಂದು 2 ಚಾಪ್ಟರ್ 3 ಚಾಪ್ಟರ್ ಓದ್ತೀರಾ. ನಿಮಗೆ ಆ ಚಾಪ್ಟರ್ ಓದುವಾಗ ಏನು ಅನಿಸುತ್ತೆ ಅಂದರೆ, ಏನು ಗುರು ಇದು ಅರ್ಥ ಆಗ್ತಿಲ್ವಲ್ಲ ನನಗೆ, ಏನು ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರಲ್ಲ ಅಂತ ಅನಿಸುತ್ತೆ. ಆಗ ನೀವೇನು ಮಾಡ್ತೀರಾ, PMF ಓಪನ್ ಮಾಡ್ತೀರಾ, PMF IAS ಅದರಲ್ಲಿ ನೀಟಾಗಿ ಪಾಯಿಂಟ್ ವೈಸ್ ಇರುತ್ತೆ. ಬಟ್ ಎಕ್ಸಾಮ್ಸಲ್ಲಿ ಯಾವತ್ತು ಪಾಯಿಂಟ್ ವೈಸ್ ನಿಮಗೆ ಆನ್ಸರ್ ಕೊಡಲ್ಲ ಮತ್ತು ಮಲ್ಟಿಪಲ್ ಚಾಯ್ಸ್ ಕೊಡಲ್ಲ. ಅವ್ರು ಯಾವತ್ತು ಕನ್ಫ್ಯೂಷನ್ ವೇನೇ ಕೊಡಬೇಕು. ನಿಮ್ಮ ಮೈಂಡ್ ಯಾವಾಗ ಥಾಟ್ ಪ್ರೊಸೆಸ್ ಮೀನ್ಸ್ ಟಫ್ ಪ್ರೊಸೆಸ್ಸಲ್ಲಿ ಟ್ರೈನ್ ಆಗಿರುತ್ತೋ ಆಗ ಟಫ್ ಪ್ರೊಸೆಸ್ ಸಿಚುವೇಶನ್ಸ್ ಬಂದಾಗ ಹಂಗೆ ವರ್ಕ್ ಮಾಡುತ್ತೆ. ನಿಮ್ಮ ಮೈಂಡ್ ಯಾವಾಗ ಈಸಿ ಪ್ರೊಸೆಸ್ಸಲ್ಲಿ ಟ್ರೈನ್ ಆಗಿರುತ್ತೋ, ನೀವು ಟಫ್ ಪ್ರೊಸೆಸ್ಗೆ ಹೋದಾಗ ಆ ಈಸಿ ಪ್ರೊಸೆಸ್ಗೆ ಕೊಟ್ಟು ಆನ್ಸರ್ ರಾಂಗ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಒಂದು ಸ್ವಲ್ಪ ಕಷ್ಟ ಆಗ್ತಿದೆಯೋ ಆದರೂ NCERT ಫಾಲೋ ಮಾಡಿ. ನಾನು ಸುಮ್ಮನೆ ಹೇಳ್ತಿಲ್ಲ, ನಾನು ಅನಲೈಸ್ ಮಾಡಿದ ಮೇಲೆ ಹೇಳ್ತಿರೋದು. ಗೊತ್ತಾಯ್ತಾ. ಫಸ್ಟು ಏನು ಮಾಡಿ ಅಂದರೆ ಜಿಯೋಗ್ರಫಿ ತೆಗೀರಿ. NCERT ಫಸ್ಟ್ ಏನು ಮಾಡಿ, 6th 7th 8th 9th 10th NCERTಸು ನಿಮಗೆ ಬರಲೇ ಜಿಯೋಗ್ರಫಿ ಒಂಚೂರು ಗೊತ್ತಿಲ್ಲ ಅಂದರೆ ನೋಡಿ. ಗೊತ್ತಾಯ್ತಾ. ಅದಾದಮೇಲೆ 11th 2 ಬುಕ್ಸ್ ಬರ್ತವೆ, 12th 2 ಬುಕ್ಸ್ ಬರ್ತವೆ. ಅದನ್ನ ನೀಟಾಗಿ ನೋಡಿ. ರೈಟಾ. ಅದು ನೀಟಾಗಿ ನೋಡಿ. ಅದಾದಮೇಲೆ ಏನು ಮಾಡಿ ಅಂದರೆ ಜಿಯೋಗ್ರಫಿ ಮೇಲೆ PYQ ಯಾವ ಥರ ಕೇಳ್ತಾರೆ ನೋಡಿ. ರೈಟಾ. PYQ ಈಗ ಏನಾಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ ಹೇಳ್ತೀನಿ ಕೇಳಿ. ಈಗ ನಾವೇನು ಮಾಡ್ತೀವಿ, ಮೇನ್ಸ್ಗೆ ರೆಡಿ ಆಗಿಬಿಡ್ತೀವಿ, ಪ್ರಿಲಿಮ್ಸ್ ನೋಡಲ್ಲ. ಸೊ ನಾನು ಇದ್ರ ಬಗ್ಗೆ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ, ಯಾವ ಥರ GS1ಗೆ ರೆಡಿ ಆಗಬೇಕು, ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಂತ. ಈಗ ನಾನು ಪರ್ಟಿಕ್ಯುಲರ್ಲಿ GS1 ಬಗ್ಗೆ ಹೇಳ್ತೀನಿ, ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ GS2 ಬಗ್ಗೆ ಹೇಳ್ತೀನಿ. ಈ GS1 ಬಗ್ಗೆ ಪಕ್ಕ ಹೇಳ್ತೀನಿ, ಕೇಳ್ಕೊಳ್ಳಿ. ಆ ತಪ್ಪು ಮಾತ್ರ ಮಾಡೋಕೆ ಹೋಗ್ಬೇಡಿ ನೀವು. ಜಿಯೋಗ್ರಫಿ ಏನು ಹೇಳಿ, 12th NCERT ಮತ್ತು 11th NCERT ಫಾಲೋ ಮಾಡಿ. ರೈಟಾ. ಇದಾದಮೇಲೆ ಈಗ ನಾನು ಏನು ಹೇಳಿದ್ನಲ್ಲ, ಹಿಸ್ಟ್ರಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಇದರಲ್ಲಿ ಅರೌಂಡ್ ಈಗ ಹಿಸ್ಟ್ರಿ ಬೋತ್ ಏನ್ಷಿಯಂಟು, ಮಿಡಿವಲ್ಲು, ಮಾಡರ್ನು ಅದು ಪ್ರಿಲಿಮ್ಸ್ಗಿದೆ. ಜಿಯೋಗ್ರಫಿಲಿ ಬರೋ ಟಾಪಿಕ್ಸ್ ಎಲ್ಲ ಪ್ರಿಲಿಮ್ಸ್ಗಿದೆ. ಅಂದರೆ GS1ಅಲ್ಲಿ 2 ಏನು ಟಾಪಿಕ್ ಬರ್ತಾವಲ್ಲ, 2 ಮೀನ್ಸ್ ಸಬ್ಜೆಕ್ಟ್ಸು, ಅವೆಲ್ಲ ಪ್ರಿಲಿಮ್ಸ್ ಸಬ್ಜೆಕ್ಟ್ಸಲ್ಲಿ ಇದೆ. ನಾನು ಏನು ಹೇಳ್ತೀನಿ ಕೇಳ್ಕೊಳ್ಳಿ ನೀಟಾಗಿ. ಫಸ್ಟು ನೀವೇನು ಮಾಡಿ ಅಂದರೆ ಹೋಗಿ
UPSC 2015 2025 ಅಥವಾ 2013 2025ವರೆಗೂ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಓಪನ್ ಮಾಡಿ. ಗೊತ್ತಾಯ್ತಾ? ನಾನು ಹೇಳೋದು ಕೇಳಿ, ಪ್ರಿಲಿಮ್ ಕ್ವಶನ್ ಪೇಪರ್ ಓಪನ್ ಮಾಡಿ ಪ್ರತಿ ಒಂದು ಕ್ವಶನ್ನುವೆ ನೋಡ್ಕೊ ಹೋಗಿ. ಅಂದರೆ ನಾನು ಏನು ಹೇಳ್ತೀನಿ, ಪ್ರತಿ ಒಂದು ಕ್ವಶನ್ನುವೆ ನೋಡ್ಕೊಂಡು ಹೋಗಿ, ಯಾವ್ಯಾವ ಥರ ಕೇಳಿದ್ದಾರೆ, ಯಾವ್ಯಾವ ಥರ ಇದು ಮಾಡಿದ್ದಾರೆ. ಅದಾದಮೇಲೆ ನೀವು ಓದುವಾಗ ನಿಮಗೆ ಐಡೆಂಟಿಫೈ, ಈಗ ನೀವು UPSC ಕೂತಿದ್ದೀರಾ ಅಂದರೆ ಈ ಕ್ವಶನ್ ಹಿಸ್ಟ್ರಿ, ಈ ಕ್ವಶನ್ ಜಿಯೋಗ್ರಫಿ ಅಂತ ಐಡೆಂಟಿಫೈ ಮಾಡೋ ಅಷ್ಟು ಏಬಲ್ ಇರ್ತೀರಾ ನೀವು. ಗೊತ್ತಾಯ್ತಾ? ಅಲ್ಲಿ ಮಾಡ್ಕೊಂಡು ಹೋಗುವಾಗ ಏನು ಮಾಡಿ ಅಂದರೆ, ಇದು ಹಿಸ್ಟ್ರಿ ಕ್ವಶನ್ನು, ಇದು ಹಿಸ್ಟ್ರಿ ಅಂತ ಕಾಣ್ತಾಗ H ಅಂತ ಬರೀರಿ, ಏನ್ಷಿಯಂಟ್ ಅಂತ AH ಅಂತ ಬರೀರಿ. ಈಗ ಜಿಯೋಗ್ರಫಿ ಅಂತ ಕಾಣ್ತಾ G ಅಂತ ಬರೀರಿ. ಇದು ಜಿಯೋಗ್ರಫಿ ಕ್ವಶನ್ನು, ಇದು ಇದು ಪೊಲಿಟಿ ಕ್ವಶನ್ನು, ಇದು ಸೊಸೈಟಿ ಕ್ವಶನ್ನು. ಆ ಥರ ನೀವು ಏನು ಮಾಡಿ, ಮೀನ್ಸ್ ಏನೋ ಒಂದು 10 ವರ್ಷ ನೋಡುವಾಗ ಒಂದು 1500 ಕ್ವಶನ್ ನೋಡ್ತೀರಾ, 1200 ಕ್ವಶನ್ ನೋಡ್ತೀರಲ್ವಾ, ನಿಮಗೆ ಎಷ್ಟು ಕ್ವಶನ್ ಸಿಗ್ತವೆ? ಸೊ ಈಗ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಷನು ಈ ಥರ ಕೊಡಲ್ಲ. ನೀವೇನು ಅನ್ಕೋತೀರಾ, ಫಸ್ಟ್ ಹೋಗುವಾಗ ನಾನು ಕೋಚಿಂಗ್ ಹೋಗೋಣ, ಅವರೇ ಎಲ್ಲ ಪ್ರಿಪೇರ್ ಮಾಡಿಕೊಡ್ತಾರೆ, ನಂದೇನು ಇರಲ್ಲ. ಸೊ ಕೋಚಿಂಗ್ ಅವ್ರು ಏನು ಮಾಡ್ತಾರೆ, ಪಾಠ ಮಾಡ್ತಾರೆ, ಇವೇ ಅನಲೈಸ್ ಎಲ್ಲನೂ ಮಾಡಲ್ಲ. ಗೊತ್ತಾಯ್ತಾ? ಅದು ನೀವೇ ಕುತ್ಕೊಂಡು ಮಾಡಬೇಕು, ಖುದ್ದಾಗಿ ನೀವೇ ಕುತ್ಕೋಬೇಕು, ಅನಲೈಸ್ ಮಾಡಬೇಕು. ಗೊತ್ತಾಯ್ತಾ? ಯಾಕೆಂದರೆ ಕೋಚಿಂಗವ್ರು ಬಂದು ನೀವು ಎಕ್ಸಾಮ್ ಬರೀತಾರೆ, ಪ್ರಿಲಿಮ್ಸ್ ಮತ್ತು ಮೀನ್ಸ್ ಬರೆಯೋದು ನೀವು ತಾನೇ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಆ ಕ್ವಶನ್ಸ್ ಎಲ್ಲನೂ ನೀಟಾಗಿ ನೋಡ್ಕೊಳ್ಳಿ. ಇದು ಜಿಯೋಗ್ರಫಿ, ಇದು ಮೀನ್ಸ್, ಇದು ಸೊಸೈಟಿ, ಇದು ಹಿಸ್ಟ್ರಿ, ಈ ಥರ ನೋಡ್ಕೊಳ್ಳಿ. ಆದಮೇಲೆ ಒಂದು ತಿಳ್ಕೊಳ್ಳಿ, ಯಾವತ್ತು ಪ್ರಿಲಿಮ್ಸ್ಗೂ ಮೇನ್ಸ್ಗೂ ತುಂಬ ಡಿಫ್ರೆನ್ಸ್ ಇರಲ್ಲ. ಏನು ಹೇಳಿ, ಈಗ ಪ್ರಿಲಿಮ್ಸಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಅಂದ್ಕೊಳ್ಳಿ, ಈಗ ಕ್ಲೈಮೇಟಾಲಜಿ, ಜಿಯೋಗ್ರಫಿ ಕ್ಲೈಮೇಟಾಲಜಿ ಕ್ವಶನ್ಸ್ ಕೇಳಿದ್ದಾರೆ. ನೀವು ಈ ಪ್ರಿಲಿಮ್ಸಲ್ಲಿ ಕಾನ್ಸೆಪ್ಟ್ ಏನಾದರೂ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ, ಈ ಕ್ಲೈಮೇಟಾಲಜಿ, ಒಂದು ಕ್ಲೌಡ್ ಬಗ್ಗೆ, ಅಟ್ಮಾಸ್ಫಿಯರ್ ಬಗ್ಗೆ ಎಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ, ಪ್ರಿಲಿಮ್ಸಲ್ಲಿ ಮೀನ್ಸ್ ಏನು ಓದ್ಬೇಕಾದ್ರೆ ಎರಡು ಕಾಂಬಿನೇಷನ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ಮೀನ್ಸಲ್ಲಿ ಆನ್ಸರ್ ಬರೋದು ಕಷ್ಟ ಅಲ್ಲ. ಬಟ್ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ಮೀನ್ಸಲ್ಲಿ ಆನ್ಸರ್ ಬರೋದು ಕಷ್ಟ ಅಲ್ಲ. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ಪರ್ಟಿಕ್ಯುಲರ್ಲಿ ಡಿಸೆಂಬರ್, ಈಗ ನಾವು ಕೂರೋದೇ ಮೇಯಿಂದ ಡಿಸೆಂಬರ್ವರೆಗೂ ಅಲ್ವಾ, ಮೇಯಿಂದ ಡಿಸೆಂಬರ್ವರೆಗೂ ನಾವೇನು ಮಾಡ್ತೀವಿ, ಮೇನ್ಸ್ ರೆಡಿ ಬೈ ಮೇನ್ಸ್ ಅಂತ ಇಟ್ಕೊಂಡು ಕುತ್ಕೊಬಿಡ್ತೀವಿ. ಬಟ್ ಅಲ್ಲಿ ಆ ಥರ ಆಗಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಹೋದಾಗ ಒಂದು ಸ್ವಲ್ಪ ಬೇಗನೆ ನಾನು ನೋಡಬೇಕಾಯ್ತಲ್ಲ ಪ್ರಿಲಿಮ್ಸ್ ಕ್ವಶನ್ ಪೇಪರ್ಸ, ನಂಗೆ ಗೊತ್ತಾಗೋದಲ್ಲ ಅಂತ ಅನಿಸುತ್ತೆ. ಸೊ ಆ ತಪ್ಪು ಮಾಡೋಕೆ ಹೋಗ್ಬೇಡಿ. ಫಸ್ಟು ಯಾವುದೇ ಸ್ಟಾರ್ಟ್ ಮಾಡೋದು, ಯಾವುದೇ ಎಕ್ಸಾಮ್ ನಾನು ಹೇಳ್ತಿರೋದು, ಇವನ್ ಅಕಾಡೆಮಿಕ್ಸ್ ಆಗಿರ್ಬೋದು, ಸ್ಟಾರ್ಟ್ ಮಾಡೋದಾದರೆ ಸ್ಟಾರ್ಟ್ ಮಾಡಬೇಕಾಗಿರೋದು ಸಿಲೆಬಸ್ಸಿಂದ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ. ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸು ರಿಪೀಟ್ ಆಗೋದು, ರಿಪೀಟ್ ಅಂತೂ ಅದೇ ಟಾಪಿಕ್ ರಿಪೀಟ್ ಆಗಲ್ಲ, ಬಟ್ ಥೀಮ್ಸ್ಗಳು ರಿಪೀಟ್ ಆಗ್ತಿರ್ತವೆ. ತಿಳ್ಕೊಳ್ಳಿ, ನಾನು ಈ ಸತಿ 2025 ಬರ್ದಿದ್ದೀನಿ, ನಂಗೆ ಅಲ್ಲಿ ಓದಾಗ ಅನಿಸಿದ್ದು ಪೇಪರ್ ಈಸಿ ಇತ್ತು ಅಂತ. ಬಟ್ ನನ್ನ ಫೇಲ್ ಆಗಿದ್ದೇನಕ್ಕೆ ಅಂದರೆ, ಟೆಸ್ಟ್ ಸೀರೀಸ್ ತೊಗೊಂಡು ನನ್ನ ಮೈಂಡ ಟ್ರೈನ್ ಮಾಡಿರಲಿಲ್ಲ. ಪೇಪರ್ ಈಸಿ ಇತ್ತು, ಪೇಪರ್ ಕಷ್ಟ ಉಂಟು ಇರಲಿಲ್ಲ. ಪೇಪರ್ ಎವ್ರಿ ಟೈಮ್ ಈಸಿ ಇರುತ್ತೆ, ಗೊತ್ತಾಯ್ತಾ? ಎವ್ರಿ ಟೈಮ್ ಪೇಪರ್ ಈಸಿ ಇರುತ್ತೆ. ಬಟ್ ನಿಮ್ಮ ಮೈಂಡ್ನ ಪ್ರತಿಯೊಂದು ಬಿಟ್ ಆಫ್ ಲೆವೆಲ್ಲು ಟಫ್ನೆಸ್ಗೆ ರೆಡಿ ಮಾಡಿರಿ, ಆಗ ಯಾವುದೂ ಕಷ್ಟ ಆಗಲ್ಲ. ಬೋತು ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಮಾಡಿ. ಈ ಸಬ್ಜೆಕ್ಟ್ಸು ಮೇನ್ಸಲ್ಲಿ ಬರುತ್ತಾ, ಪ್ರಿಲಿಮ್ಸಲ್ಲಿ ಬರುತ್ತಾ? ಎಸ್ ಬರುತ್ತೆ. ಆದರೆ ಒಟ್ಟಿಗೆ ರೆಡಿ ಆಗ್ತೀನಿ ಎರಡಕ್ಕೂ. ಯಾವ ಥರ ರೆಡಿ ಆಗ್ತೀನಿ, ಫಸ್ಟು ಸಿಲೆಬಸ್ ತೆಗಿಸ್ತೀನಿ, ಸಿಲೆಬಸ್ಸು ಮೇನ್ಸ್ ಪ್ರಿಲಿಮ್ಸ್ ಸಿಲೆಬಸ್ ನೋಡ್ತೀನಿ, ಮೇನ್ಸ್ ಸಿಲೆಬಸ್ ನೋಡ್ತೀನಿ, ಎರಡೂ ಇಂಟಿಗ್ರೇಟೆಡ್ ಮಾಡ್ತೀನಿ. ಪ್ರಿಲಿಮ್ಸ್ ಕ್ವಶನ್ಸ್ ನೋಡ್ತೀನಿ, ಮೇನ್ಸ್ ಕ್ವಶನ್ಸ್ ನೋಡ್ತೀನಿ, ಯಾವ ರೀತಿ ಕ್ವಶನ್ಸ್ ಬರ್ತಿದೆ, ರಿಪೀಟೆಡ್ ಆಗ್ತಿದೆ ನೋಡ್ತೀನಿ. ಅದಾದಮೇಲೆ ಪ್ರಿಲಿಮ್ಸ್ ಕ್ವಶನ್ಸಲ್ಲಿ ರೆಡಿ ಆಗ್ತೀನಿ ಅದಕ್ಕೆ ನೀಟಾಗಿ. ಅದಾದಮೇಲೆ ಮೇನ್ಸ್ ಕ್ವಶನ್ಸ್ಗೆ, ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ಆನ್ಸರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ ಥರ ಇರಬೇಕು. ಆ ಥರ ಮಾಡಿ ಫಸ್ಟ್ ಎಲ್ಲ ಸಬ್ಜೆಕ್ಟ್ಸ್ಗೂ ಆ ಥರ ಮಾಡಿ. ಮೋಸ್ಟ್ ಆಫ್ ದ ಸಬ್ಜೆಕ್ಟ್ಸು ಯಾವ್ದು ಮೇನ್ಸಲ್ಲಿ ಬರುತ್ತೋ ಎಲ್ಲ ಸಬ್ಜೆಕ್ಟ್ಸು ಪ್ರಿಲಿಮ್ಸಲ್ಲಿ ಬರ್ತವೆ. ಈಗ UPSC ನಿಮಗೆ ಗೊತ್ತಿಲ್ಲದಂಗೆ ಒಂದೊಂದು ಕ್ವಶನ್ಸ್ ಇಂಟರ್ನಲ್ ಸೆಕ್ಯೂರಿಟಿಯಿಂದ ಕ್ವಶನ್ಸ್ ಕೇಳಲಾಗಿರ್ಬೋದು, ಎಲ್ಲಿ ಪ್ರಿಲಿಮ್ಸಲ್ಲಿ. ಸೊಸೈಟಿಯಿಂದ ನಿಮಗೆ ಗೊತ್ತಿಲ್ಲದೆ ಕ್ವಶನ್ಸ್ ಕೇಳಾಗಿರ್ಬೋದು. ಈಗ ಸ್ಕೀಮ್ಸ್ ಬಗ್ಗೆ ಕೇಳ್ತಾರೆ, ಅದು ಎಲ್ಲಿಂದ ಬರುತ್ತೆ ಅಂದ್ಕೊಂಡಿದ್ದೀರಾ? ಅದು ಮೇನ್ ಸಿಲೆಬಸ್ ಎಲ್ಲಿಂದ ಬರುತ್ತೆ? GS2 ವೆಲ್ಫೇರ್ ಆ್ಯಂಡ್ ಸ್ಕೀಮ್ಸು. ಈ ಗೋಕುಲ್ ಮಿಷನ್ಸ್ ಕೇಳಿದ್ರು ಕ್ವಶನ್ 2025, ಅದು ಎಲ್ಲಿಂದ ಬಂದಿರೋದು? GS2. ಈಗ ಎನರ್ಜಿ ಬಗ್ಗೆ ಒಂದು ಕೇಳಿದ್ರು, ಎನರ್ಜಿ ಇಲ್ವಾ? ಎನರ್ಜಿ ಎಲ್ಲಿದೆ ಹೇಳಿ? ಎನರ್ಜಿ ಸೋಲಾರು. ಈಗ ಸೋಲಾರ್ ಪ್ಲ್ಯಾನ್ ಇದು ಚಾವಣಿ ಇಲ್ವಾ? ಅದನ್ನ ಫಸ್ಟು ಏರ್ಪೋರ್ಟಲ್ಲಿ ಹಾಕ್ಸಿದ್ದು ಅಂತ ಕೇಳಿದರು. ಎಲ್ಲಿ, ಯಾವ್ದು ಟಾಪಿಕ್ ಅವರು ಆ್ಯಕ್ಚುಲಿ ಎಲ್ಲಿಂದ ಬರುತ್ತೆ, ಅದು ಎಲ್ಲಿಂದ ಬರುತ್ತೆ ಹೇಳಿ? ಎನರ್ಜಿಲಿರೋದು GS3 ರೈಟಾ? ಇನ್ಫ್ರಾಸ್ಟ್ರಕ್ಚರು ಗ್ಯಾಪ್ನ ಬರ್ತಾ ಅಲ್ಲಿರೋದು. ಸೊ ಅದಕ್ಕೋಸ್ಕರ ನೀವು ಯಾವತ್ತೂ ಒಂದೇ ಸತಿ ಹಳ್ಳಕ್ಕೆ ಬೀಳಕ್ಕೆ ಹೋಗ್ಬಿಡಿ. ಮತ್ತು ನಿಮಗೊಂದು ಆ್ಯಸ್ ಎ IAS IPS ಆಗಬೇಕು ಅಂತ ಹೋಗ್ತಿದ್ದೀರಾ ಅಂದರೆ ನಮ್ಮ ಮೈಂಡು, ಯಾಕೆಂದರೆ ಆ ರಿಯಲೈಸೇಷನ್ ಈಸ್ ಅ ಸೋರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ. ಏನೋ ಒಂದು ನಮಗೆ ಒಂದು ಒಳೆಯುತ್ತಲ್ಲ, ಒಂದು ಅನಿಸುತ್ತಲ್ಲ, ಅದೆಲ್ಲ ಯಾವಾಗ ಅನ್ಸೋದು ಅಂದರೆ ನಾವು ಅನುಭವಿಸಿ ನೋಡಿದ ಮೇಲೆ, ಮೀನ್ಸ್ ಅದು ಕಂಡುಕೊಂಡ್ಮೇಲೆ ಅನ್ಸೋದು. ಅದಕ್ಕಿಂತ ಮುಂಚೆ ನಮಗೆ ಆ ಥರ ಕಾಣಲ್ಲ. ಯಾರೇ ಎಷ್ಟೇ ಜನ ನಿಮಗೆ ಬಂದು ಹೇಳಿದ್ರು ಅವ್ರು ಸುಳ್ಳು ಹೇಳ್ತವ್ರು ಗುರು ಅಂತ ಅನಿಸುತ್ತೆ. ಸೊ ನೀವು ಯಾವಾಗ ಹಳ್ಳಕ್ಕೆ ಬಿದ್ದು ಎದ್ಮೇಲೆ ಆ ಹಳ್ಳ ತುಂಬ ಆಳ ಇದೆ ಅಂತ ಅನ್ಸೋದು, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ನಾನು ಹೇಳಿದ್ದು ಮಾಡಿ, ಮೀನ್ಸ್ ತುಂಬ ಕೋಚಿಂಗು ಮೇಲೂ ರಿಲೇ ಆಗಬೇಡಿ. ಕೋಚಿಂಗಿಗೆ ಏನಕ್ಕೆ ರಿಲೇ ಆಗಿ ಅಂದರೆ, ಟೆಸ್ಟ್ ಸೀರೀಸ್ಗಳಿಗೆ ರಿಲೇ ಆಗಿ, ಇಲ್ಲ ಯಾರೊಬ್ರು ತುಂಬ ಚೆನ್ನಾಗಿ ಮೆಂಟರ್ಶಿಪ್ ಕೊಡ್ತಾರೆ ಅದ್ರ ಮೇಲೆ ರಿಲೇ ಆಗಿ, ಅಥವಾ ಯಾವುದೋ ನಿಮಗೆ ಸಬ್ಜೆಕ್ಟ್ ಓದೋಕ್ಕೆ ಆಗ್ತಿಲ್ವಾ, ಕ್ಲಾಸ್ ಕೇಳಿದ್ರೆ ಅಷ್ಟಾಗುತ್ತಾ, ಕೋಚಿಂಗ್ ತೊಗೊಳ್ಳಿ, ಆನ್ಲೈನ್ ಕ್ಲಾಸ್ ತೊಗೊಳ್ಳಿ, ಕೋಚಿಂಗ್ ಸಬ್ಜೆಕ್ಟ್ ವೈಸ್ ತೊಗೊಳ್ಳಿ, ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಕೊಡ್ತಾರೆ, ಗೊತ್ತಾಯ್ತಾ? ಆ ಥರ ಮಾಡಿ. ಸುಮ್ಮನೆ ಬೆಂಗಳೂರಿಗೆ ಹೋಗಿ ಅಲ್ಲಿ PG ದುಡ್ಡು ಕೊಟ್ಕೊಂಡು ಮನೇಲಿ ಹಳ್ಳಿಯಲ್ಲೆಲ್ಲ ಎಷ್ಟು ಎನ್ವೈರನ್ಮೆಂಟ್ ಚೆನ್ನಾಗಿದೆ,
ಇಲ್ಲೇ ರೆಡಿ ಆಗ್ಬೋದು. ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಮಾಡಿ ಓದಿ, ಆಗುತ್ತೆ, ಏನು ಕಷ್ಟ ಆಗಲ್ಲ. ಆಯಿತಾ? ಇಂಟಿಗ್ರೇಟೆಡ್ ಪ್ರಿಪ್ರೇಷನ್ ಮಾಡಿ, PYQs ಅನಲೈಸ್ ಮಾಡಿ, ಯಾರು ಒಂದು ಇಬ್ಬರು ಟಾಪರ್ಸ್ಗಳನ್ನ ಒಂದು ಮೋಟಿವೇಶನ್ ಆಗಿ ಇಟ್ಕೊಳ್ಳಿ. ಅಥವಾ ಯಾವತ್ತು ಏನು ಮೋಟಿವೇಶನ್ ಅಂದರೆ ನಿಮಗೆ ಏನು ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಜರ್ನಿ ಒಂದು ಹಿಂದೆ ತಿರುಗಿ ನೋಡಿದಾಗ ದಟ್ ಈಸ್ ಮೋಟಿವೇಶನ್ ಅಷ್ಟೇ. ಇವತ್ತು ನೀವು ಯಾವುದಾದ್ರಲ್ಲಿ ಟಾಪರ್ ಬಂದಿರ್ಬೋದು, ದಟ್ ಈಸ್ ಮೋಟಿವೇಶನ್. ಏನೋ ಒಂದು ಹಾಕಿದ ಬೆಳೆ ಚೆನ್ನಾಗಿ ಬಂದಿರ್ಬೋದು, ದಟ್ ಈಸ್ ಮೋಟಿವೇಶನ್. ಅದೇ ಮೋಟಿವೇಶನ್ ಅಂದರೆ ಏನೂ ಇಲ್ಲ. ರೈಟ್? ಮೋಟಿವೇಶನ್ ಅಂದರೆ ಯುವರ್ ವರ್ಕ್ ಆ್ಯಂಡ್ ಯುವರ್ ಡಿಸಿಪ್ಲಿನ್, ದಟ್ ಈಸ್ ಮೋಟಿವೇಶನ್. And do prepare well for the UPSC CSC for upcoming exams, and all the best to you all guys, and follow and subscribe our channel to do more videos like that. I share my more experience here to remove ನಾನು ಎಲ್ಲ ರಿಮೂವ್ ಮಾಡ್ತೀನಿ ಅಂತಲ್ಲ, to reduce your mistakes in UPSC journey. Thank you. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ